ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಕನ್ನಡದಲ್ಲಿ ಸಾಮಾಜಿಕ ಪಿಡುಗುಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಬಂಧವನ್ನು ಈಗ ನೋಡ್ತಾ ಹೋಗೋಣ ಮಕ್ಕಳ. ಪೀಠಿಕೆ ನೋಡಿ. ಪಿಡುಗು ಎಂದರೆ ರೋಗ. ರೋಗಗಳು ದೇಹಕ್ಕೆ ಬರುವುದು. ಅದೇ ರೀತಿ ನಮ್ಮ ಸಮಾಜವನ್ನು ಕಾಡುತ್ತಿರುವ ಪಿಡುಗುಗಳನ್ನು ಸಾಮಾಜಿಕ ಪಿಡುಗು ಎನ್ನುವರು. ಅನಕ್ಷರತೆ, ಭಿಕ್ಷಾಟನೆ, ಅಸ್ಪೃಶ್ಯತೆ, ಮಾದಕ ವಸ್ತುಗಳ ಹಾವಳಿ ಇವೆಲ್ಲವುಗಳನ್ನು ಸಾಮಾಜಿಕ ಪಿಡುಗುಗಳೆನ್ನುವರು. ಇದರ ಬೆಳವಣಿಗೆಯನ್ನು ನೋಡಿ. ಮೊದಲಿಗೆ ಅನಕ್ಷರತೆ. ಇಂದಿನ ಸಮಾಜದ ಅತ್ಯಂತ ದೊಡ್ಡ ಪಿಡುಗು ಅನಕ್ಷರತೆ. ಭಾರತದಲ್ಲಿ 60% ಜನರು ಅನಕ್ಷರಸ್ಥರಾಗಿದ್ದಾರೆ. ಇದನ್ನು ನಿವಾರಿಸಲೆಂದು ಸರಕಾರ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಕೈಗೊಂಡರೂ ಅದು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿಯಾಗುತ್ತಿಲ್ಲ. ಅನಕ್ಷರತೆಯ ಜೊತೆಯಲ್ಲಿ ಬಡತನ, ಮೂಢನಂಬಿಕೆ, ನಿರುದ್ಯೋಗ ಮುಂತಾದವುಗಳು ಒಂದೊಂದಾಗಿ ಸಮಾಜವನ್ನು ಪ್ರವೇಶ ಮಾಡುತ್ತದೆ. ಇದಕ್ಕೆಲ್ಲ ಜನಸಂಖ್ಯೆಯು ಒಂದು ಕಾರಣವಾಗಿರುತ್ತದೆ. ಹೀಗೆ ಅನಕ್ಷರತೆಯ ಬೆನ್ನಿಗೆ ಹಲವಾರು ಸಮಸ್ಯೆಗಳು ಸಮಾಜವನ್ನು ಕಾಡುತ್ತದೆ. ನೆಕ್ಸ್ಟ್ ನೋಡಿ ಮಕ್ಕಳ, ಭಿಕ್ಷಾಟನೆ. ಸೋಮಾರಿ ಜನಾಂಗದ ಬೆಳವಣಿಗೆಯೇ ಭಿಕ್ಷಾಟನೆ. ಭಾರತದಲ್ಲಿ ಒಂದು ಕಾಲಕ್ಕೆ ಭಿಕ್ಷಾಟನೆಗೆ ಸಮಾಜದಲ್ಲಿ ಮನ್ನಣೆ ಇತ್ತು. ಆದರೆ ಇಂದು ಅದು ಸಮಾಜದಲ್ಲಿ ದುರುಪಯೋಗದ ದಾರಿ ಹಿಡಿದಿದೆ. ಇಂದು ಸೋಮಾರಿಗಳು ಇದನ್ನೇ ವೃತ್ತಿಯಾಗಿಸಿಕೊಂಡಿದ್ದಾರೆ. ಕೆಲವರು ಚಿಕ್ಕ ಮಕ್ಕಳನ್ನು ಭಿಕ್ಷಾಟನೆಯಂತಹ ಪಿಡುಗಿಗೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಭಿಕ್ಷಾಟನೆಯಿಂದ ಕಳ್ಳತನ, ವ್ಯಭಿಚಾರ ಮುಂತಾದ ಸಮಸ್ಯೆಗಳು ಉಂಟಾಗಿದೆ. ಸರಕಾರ ಇಂತಹ ಭಿಕ್ಷುಕರ ಪುನರ್ವಸತಿ ಕೇಂದ್ರಗಳನ್ನು ತೆರೆದು ಅವರಿಗೆ ಬದುಕಲು ದಾರಿ ಮಾಡಿಕೊಟ್ಟಿದ್ದರೂ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸಾಧ್ಯವಾಗದೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಮಾನವನ್ನು ಅನುಭವಿಸುತ್ತಿದೆ. ನೆಕ್ಸ್ಟ್ ನೋಡಿ, ಮಾದಕ ವಸ್ತುಗಳ ಚಟ. ಮಾದಕ ವಸ್ತುಗಳ ಚಟ ಎನ್ನುವುದು ಆಧುನಿಕ ಸಮಾಜವನ್ನು ಕಾಡುತ್ತಿರುವ ಮತ್ತೊಂದು ಪಿಡುಗು. ಇಂದಿನ ಸಮಾಜದಲ್ಲಿ ಸಿರಿವಂತ ತಂದೆ ತಾಯಿಯರು ಮತ್ತಷ್ಟು ದುಡಿಯುವ ಹಂಬಲದಲ್ಲಿ ತಮ್ಮ ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಮಕ್ಕಳಿಗೆ ಬೇಕಾದಷ್ಟು ಹಣ ನೀಡಿದರೆ ತಮ್ಮ ಕರ್ತವ್ಯ ಮುಗಿಯಿತು ಎಂದು ಭಾವಿಸಿರುತ್ತಾರೆ. ಹೀಗೆ ಬೆಳೆದ ಮಕ್ಕಳು ತಂದೆ ತಾಯಿಯರ ಪ್ರೀತಿಗಾಗಿ ಹಂಬಲಿಸಿ ಅದು ದೊರೆಯದೇ ಇದ್ದಾಗ ಆ ನೋವನ್ನು ಮರೆಯಲು ಮಾದಕ ವಸ್ತುಗಳ ಚಟಕ್ಕೆ ದಾಸರಾಗುತ್ತಾರೆ. ಇದರಿಂದ ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತಿದೆ. ಇದು ಇಂದಿನ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ. ಹೀಗೆ ಈ ಎಲ್ಲವೂ ಒಂದು ದೇಶ ಹಾಗೂ ಅಲ್ಲಿಯ ಸಮಾಜವನ್ನು ಕಾಡುತ್ತಿರುವ ದೊಡ್ಡ ಸಮಸ್ಯೆಯಾಗಿದೆ. ನೆಕ್ಸ್ಟ್ ಉಪಸಂಹಾರವನ್ನು ನೋಡಿ ಮಕ್ಕಳ. ಒಂದು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಬೇಕಾದರೆ ಅಲ್ಲಿಯ ಸಮಾಜ ಪಿಡುಗು ಮುಕ್ತವಾಗಿರಬೇಕು. ಇದಕ್ಕೆಲ್ಲ ಪರಿಹಾರ ಒಂದೇ, ಅದೆಂದರೆ ಅಕ್ಷರತೆ. ಅಕ್ಷರಸ್ಥ ಯುವ ಜನಾಂಗ ಈ ಎಲ್ಲ ಪಿಡುಗುಗಳ ದುಷ್ಪರಿಣಾಮ ಅರಿತು ಅದರಿಂದ ದೂರವಾಗಿದ್ದಾಗ ಸಮಾಜವು ಪಿಡುಗು ಮುಕ್ತವಾಗಬಹುದೆಂಬುದು ನನ್ನ ಅನಿಸಿಕೆಯಾಗಿದೆ. ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ಕನ್ನಡದಲ್ಲಿ ಸಾಮಾಜಿಕ ಪಿಡುಗುಗಳು ಈ ಒಂದು ಪ್ರಬಂಧವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.